ವಿಶ್ವಪ್ರಜ್ಞಾ ಸಂಸ್ಥೆ ಅಡಿಯಲ್ಲಿ ನಡೀತಾ ಇರತಕ್ಕಂಥ ಈ ಸಮಾರಂಭದ ಉದ್ಘಾಟನೆಯನ್ನು ಮಾಡಿ ಉಪಯುಕ್ತ ಮಾಹಿತಿಗಳನ್ನು ನೀಡಿದಂಥ ಹಿರಿಯ ಅಧಿಕಾರಿಗಳು ಸನ್ನಿಹಿತರು ಆದಂಥ ಉದಯಕುಮಾರ್ ಅವರೇ, ಸಂಸ್ಥೆಯ ಅಧ್ಯಕ್ಷರು ಮಿತ್ರರು ಆದಂಥ ಹಿರಿಯ ಅಧಿಕಾರಿಗಳು ಆದಂಥ ಸುರೇಶ್ ಬಾಬು ಅವರೇ, ಗೌರವ ಕಾರ್ಯದರ್ಶಿಗಳು ಮಿತ್ರರು ಆದಂಥ ಎಂ ಮಹೇಂದ್ರ ಸರ್ ಅವರೇ, ಕಾರ್ಯಾಧ್ಯಕ್ಷರು ನಮ್ಮೆಲ್ಲರಿಗೂ ಹಿರಿಯರು, ಮಾರ್ಗದರ್ಶಕರು, ಉತ್ಸಾಹದ ತಿರುವೆ ನಿರಂತರವಾಗಿ ನಮ್ಮ ಹಿಂದೆ ನಿಂತು ಪ್ರೋತ್ಸಾಹಿಸ್ತಾ ಇರ್ತಕ್ಕಂಥ ಎಂ ಎನ್ ಕೃಷ್ಣಸ್ವಾಮಿ ಅವರೇ, ನಮ್ಮ ಆಡಳಿತ ಮಂಡಳಿಯ ನಿರ್ದೇಶಕರಾದಂಥ ಟ್ರಸ್ಟಿಗಳಾದಂಥ ಹಿರಿಯ ಅಧಿಕಾರಿಗಳು ಆಗಿ ನಿವೃತ್ತಿಯಾಗಿರ್ತಕ್ಕಂಥ ಸತ್ಯಾನಂದ ಸರ್, ಆರ್ ಕೆ ರಾಜೂರ್ ಅವರೇ, ಮತ್ತೊಬ್ಬ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆಗಿ ಉತ್ತಮವಾದ ಆಡಳಿತವನ್ನು ಕೊಟ್ಟು ಎರಡೂ ಜಿಲ್ಲೆಗಳಲ್ಲಿ ಒಂದು ಅವರದೇ ಆದಂಥ ಛಾಪನ್ನು ಮೂಡಿಸಿರ್ತಕ್ಕಂಥ ಆರ್ ಕೆ ರಾಜೂರ್ ಅವರೇ, ಚಿರಂಜೀವಿ ದಿವಂಗತ ಮಾದೇವನವರ ಸುಪುತ್ರರಾದಂಥ ಸುರೇಶ್ ಬಾಬು, ಸುಹಾಸ್ ಪ್ರಭು ಅವರೇ, ಮತ್ತೆ ಈ ಶಾಲೆಯ ಮುಖ್ಯೋಪಾಧ್ಯಾಯರಾದ ಸುಧಾ ಮೇಡಮ್ ಅವರೇ, ಪೋಷಕ ಬಂಧುಗಳೇ, ಹೆಚ್ಚಾಗಿ ಉಪಾಧ್ಯಾಯ ಬಂಧುಗಳೇ, ಇವತ್ತು ನಾನು ನಿರೀಕ್ಷೆ ಮಾಡಿರಲಿಲ್ಲ. ನಾನು ಈ ಮೊದಲೇ ಹೇಳಿದ್ದೆ ಕೃಷ್ಣಸ್ವಾಮಿ ಅವರಿಗೆ, ಒಬ್ಬರಿಗೆ ಕಡಿಮೆ ಮಾಡಿ ಕಾರ್ಯ ಆಗಿ ಮೊದಲು ಏನು ಮಾಡ್ತೇವೆ ನಾನು ಮಾಡಿ ನೇತೃತ್ವದಲ್ಲಿ ಅತಿಥಿಗಳು ಮಾಡಿ ನಮ್ಮ ಹೊರತಾಗಿ ಅಂತ ಹೇಳಿ, ಇಲ್ಲ ಸರ್ ಇದೊಂದು ಸಾರಿ ನಿಮಗೆ ರಾಜ್ಯ ಸರ್ಕಾರ ಗೌರವ ಕೊಟ್ಬಿಟ್ಟಿದೆ, ಇದೊಂದು ಸಾರಿ ಮಾಡಿಬಿಡ್ತೀವಿ, ನಮ್ಗೆ ಅವಕಾಶ ಕೊಟ್ಟಿದ್ದೀವಿ. ಹಾಗಾಗಿ ಏನೋ ಒಂದು ಮಾಡಿದ್ದಾರೆ. ಹಾಗಾಗಿ ನಿಮ್ಮೆಲ್ಲ ಈ ಗೌರವ ನಾನು ಹೇಳ್ತೇನೆ, ನಮ್ಮ ಸಂಸ್ಥೆಯಲ್ಲಿ ಈ ಗೌರವ ನಮಗೆ ರಾಜ್ಯ ಸರ್ಕಾರ ಏನಾದರೂ ಕೊಟ್ಟಿದ್ರೆ ಅದು ಲೆಕ್ಕಿದ್ರೆ ಅದರ ಎಲ್ಲ ತೆರಿಗೆಗಳು ಒಬ್ಬೊಬ್ಬರು ನಮ್ಮ ಆಡಳಿತ ಮಂಡಳಿಯ ಸದಸ್ಯರಿಗೆ ಸೇರುತ್ತೆ. ಇದು ನನ್ನ ರಾಜ್ಯದಲ್ಲಿ ನಾನು ಏನು ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅವರೆಲ್ಲರಿಗೂ ಸಲ್ಲಬೇಕಾದಂಥ ಗೌರವ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅದೇನೇ ಹೇಳಿ, ಇವತ್ತು 30 ವರ್ಷಗಳನ್ನು ನಾವು ಭಾಳ ಶ್ರಮ, ತ್ರಾಸ, ವಿವೇಕ ಇವೆಲ್ಲವನ್ನು ಉಪಯೋಗಿಸಿಕೊಂಡು ಈ ಸಂಸ್ಥೆಯನ್ನು ಕಟ್ಟಿಕೊಂಡು ಬಂದಿದ್ದೀವಿ. ದಿವಂಗತ ಮಾಧವಯ್ಯನವರು ಒಂದು ಸಮಾನ ಅಭಿರುಚಿ ಇರ್ತಕ್ಕಂಥ ವ್ಯಕ್ತಿತ್ವ ಹೊಂದಿರತಕ್ಕಂಥ ಸ್ನೇಹಿತರನ್ನ ಕಲೆಯಾಗಿ ಕಟ್ಟಿದಂಥ ಈ ಸಂಸ್ಥೆ ಇವತ್ತು 30 ವರ್ಷಗಳು ನಡ್ಕೊಂಡು ಬಂದಿದ್ದೀವಿ. ಈಗ ನಾವು ಸಂಸ್ಥೆ ಕಟ್ಟಿದ್ದೀವಿ ಅಂತ ಅಂದರೆ ಅಕ್ಕಿ ಗೂಡು ಕಟ್ಟೋದು ನೀವೆಲ್ಲ ನೋಡಿದ್ದೀವಿ. ಒಂದೊಂದೇ ಕರಿ ಕಟ್ಕೊಂಡು ಗೂಡು ಕಟ್ಟುತ್ತೆ. ಹಾಗೆ ಮಾತಾಡಬೇಡಿ, 2 ನಿಮಿಷ ಮುಗಿಸ್ತಾ ಇದ್ದೀವಿ, ದಯಮಾಡಿ ಮಾತಾಡಿ. ಹಾಗೆ ಈ ಸಂಸ್ಥೆನ ಭಾಳ ಸಣ್ಣದಿಂದ ಕಟ್ಟಿಕೊಂಡಿದ್ದೀವಿ. ಅದಕ್ಕೆ ಪೂರಕವಾಗಿ ನಮ್ಮ ಕೃಷ್ಣಸ್ವಾಮಿ ಅವರು ಸಿಗುತ್ತೋ ನಮಗೆ ಇನ್ನೂ ಇವತ್ತೇನು 10 ವರ್ಷಗಳಿಂದ ನಿರಂತರವಾಗಿ 100% ನಾವು ರಿಸಲ್ಟನ್ನು ಕೊಡಲಿಕ್ಕೆ ಎಸ್ಎಲ್ಸಿ ಸಾಧ್ಯ ಆಯಿತು ಅಂತಂದರೆ ಅವ್ರ ಮಾರ್ಗದರ್ಶನ ಕಾರಣ ಮತ್ತು ನಮ್ಮ ಉಪಾಧ್ಯಾಯರ ಶ್ರಮ ಕಾರಣ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಕಾರಣಕ್ಕಾಗಿ ಇಷ್ಟು ವರ್ಷಗಳು ನಮ್ಮ ಸಂಸ್ಥೆ ಜೊತೆ ನಂಬಿಕೆ ಇಟ್ಕೊಂಡು ಇಲ್ಲ 4 ಒಳ್ಳೆ ಮಾತುಗಳನ್ನು ಆಡ್ಕೊಂಡು ಈ ಸಂಸ್ಥೆ ಬೆಳೀತದೆ, ಇಲ್ಲಿ ನಮ್ಮ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಇದೆ, ಈ ಸಂಸ್ಥೆಯಲ್ಲಿ ಸೇರಿಸಬೇಕು, ವಿದ್ಯಾಭ್ಯಾಸ ಮಾಡಿಸ್ಬೇಕು ಅಂತೇಳಿ ಪೋಷಕರು ನಮ್ಮ ಬೆನ್ನಿಗೆ ನಿಂತದ್ದು ನಾವು ಅವರಿಗೆ ಎಷ್ಟು ಕೃತಜ್ಞತೆ ಹೇಳೋದು ಸಾಕು. ಎರಡನೇದಾಗಿ ಅವರಿಗೆ ಈ ಗೌರವ ಸಲ್ಲಿಸಬೇಕು. ಇಷ್ಟಕ್ಕೆ ನಮ್ಮ ಸವಾಲು ನಿಂತಿಲ್ಲ. ನಾವು ಆಕ್ಚುಲಿ 1 4 4 7 7ರಿಂದ 10 ಈಗ PU ಈ ಥರ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೇವೆ.
ಬಾಡಿಗೆ ಕಟ್ಟಡದಲ್ಲಿದ್ದು ಸ್ವಂತ ಕಟ್ಟಡಕ್ಕೆ ಬಂದು ಏನು ಶಿಫ್ಟಿಂಗ್ ಸಮಸ್ಯೆ ಇತ್ತು ಅದೆಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಂಡು ಇವತ್ತು ಒಂದು ಸಮಾಧಾನಕರವಾದಂಥ ಒಂದು ಅಕಾಡೆಮಿಕ್ ಆಗಿ ಒಂದು ಉಸಿರು ಕೊಡುವಂಥ ವಾತಾವರಣವನ್ನು ನಿರ್ಮಾಣ ಮಾಡಿದ್ದೇವೆ. ಇಲ್ಲಿಂದ ಆಚೆಗೆ ಇನ್ನೂ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ತಂಡದ ಒಂದು ಜವಾಬ್ದಾರಿ ಅಂತ ಅಂದ್ಕೊಂಡಿದ್ದೇವೆ. ಹಾಗಾಗಿ ಮುಂದೆ ಕೂಡ ಪ್ರೇಕ್ಷಕರನ್ನು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆಯನ್ನು ಮುಂದುವರಿಸಿಕೊಂಡು ನಮಗೆ ವಿಶ್ವಾಸವನ್ನು ತುಂಬುವ ಕೆಲಸವನ್ನು ನೀವು ಮಾಡ್ತೀರಿ ಅಂತ ಹೇಳ್ತಾ, ಮತ್ತು ಭಾಳ ಜನ ಒಳ್ಳೊಳ್ಳೆ ಸೇವೆ ಮಾಡಿ ನಮ್ಮ ಹೋಗಿದ್ದಾರೆ. ಭಾಳಷ್ಟು ಜನ ಏನು ಉಪಾಧ್ಯಾಯರು ನಮಗೆ ಅವರ ಹೆಜ್ಜೆ ಗುರುತುಗಳನ್ನು ನಮ್ಮ ಸಂಸ್ಥೆಯಲ್ಲಿ ಬಿಟ್ಟು ಹೋಗಿದ್ದಾರೆ. ಅವರನ್ನು ಅವ್ರ ಸೇವೆಯನ್ನು ಕೂಡ ನಾವು ನಡೆಯಬೇಕಾಗ್ತದೆ. ಮತ್ತು ಇವತ್ತು ಒಂದು ಪ್ರತಿಷ್ಠಿತವಾದ ಸಂಸ್ಥೆ ಅಂತ ಹೇಳಬೇಕಾದ್ರೆ ಇವತ್ತು ನಮ್ಮ ಬೋಧಕ ವರ್ಗದವರು ಉಪಾಧ್ಯಾಯರು ಎಲ್ಲರೂ ಸೇರಿ ಕೆಲಸ ಮಾಡಿರ್ತಕ್ಕಂಥದ್ರಿಂದ ನಮಗೆ ಇವತ್ತು ಅಂತ ಒಂದು ಗೌರವ ಸಿಕ್ಕಿದೆ. ಆ ಕಾರಣಕ್ಕಾಗಿ ಈ ಎಲ್ಲ